Hello dear students, welcome back to chemistry classes. So in the last class we have discussed that how the real gases are deviating from the ideal behavior. Clear? So what is the difference between the ideal gas and real gas? Means why it is called as real gas and why they are called as ideal gas. Clear? And with the what it is, what after the continuation of that we can just have some other points to discuss that. Why the real gases are deviating from the ideal behavior. Clear? So last class we have ನೋಡಿದ್ವಿ ಏನಪ್ಪ ಅಂತಂದ್ರೆ ಐಡಿಯಲ್ ಗ್ಯಾಸ್ ಮತ್ತು ರಿಯಲ್ ಗ್ಯಾಸ್ ಗೆ ಡಿಫರೆನ್ಶಿಯೇಟ್ ಮಾಡಿ ನೋಡಿದ್ವಿ ನಾವು. ಅಂದ್ರೆ ಗ್ರಾಫಿಕಲಿ ವಿ ಹ್ಯಾವ್ ಜಸ್ಟ್ ರಿಪ್ರೆಸೆಂಟೆಡ್. ಸೊ ಗ್ರಾಫಿಕಲಿ ನಾವು ಡ್ರಾ ಮಾಡಿ ನೋಡಿದಾಗ ಸೊ ರಿಯಲ್ ಗ್ಯಾಸ್ ಮತ್ತು ಐಡಿಯಲ್ ಗ್ಯಾಸ್ ಗೆ ಯಾವ ತರ ಗ್ರಾಫಿಕಲಿ ಡಿಫರೆನ್ಸ್ ಇದೆ ಹೌದ್ರಿ. ಸೊ ಗಿವನ್ ಡಾಟಾ ಜೊತೆಗೆ ಮತ್ತೆ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಗ್ರಾಫಿಕಲ್ ಅನ್ನು ಏನು ಮಾಡ್ತಾರೆ ಡ್ರಾ ಮಾಡಿ ಕನ್ಕ್ಲೂಷನ್ ಗೆ ಬರ್ತಾರೆ. ಸೊ ರಿಯಲ್ ಗ್ಯಾಸ್ ಬೇರೆ ಇರ್ತದೆ, ಆಮೇಲೆ ಐಡಿಯಲ್ ಗ್ಯಾಸ್ ಬೇರೆ ಆಗ್ತದೆ ಅಂತಾರೆ. ಸೊ ಯಾಕೆ ಬೇರೆ ಆಯ್ತು ಅನ್ನೋದಕ್ಕೆ ದೇರ್ ಆರ್ 2 ಪಾಯಿಂಟ್ಸ್ ಫ್ರಮ್ ದ ವರ್ಡ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್. ದೇ ಆರ್ ನಾಟ್ ಹೋಲ್ಡ್ಸ್ ಗುಡ್ ಫಾರ್ ದ ರಿಯಲ್ ಗ್ಯಾಸಸ್. ಕ್ಲಿಯರ್? ಸೊ ವಿಚ್ ಆರ್ ದೋಸ್ 2 ಪಾಯಿಂಟ್ಸ್? ಸೊ ದೇ have already discussed that there is no force of attraction or repulsion between the molecules. And next one is the total volume. So each molecules is very negligible for the as compared to the total volume of the gases. Clear? So these are the 2 points which are not holds good for the real gases. So ಎರಡು ಪಾಯಿಂಟ್ ಏನಾಗ್ತಾವಪ್ಪ ಅಂದ್ರೆ ಐಡಿಯಲ್ ಗ್ಯಾಸ್ ಗೆ ಅಪ್ಲಿಕೇಬಲ್ ಆಗ್ತಾವೆ, ಬಟ್ ರಿಯಲ್ ಗ್ಯಾಸ್ ಗೆ ಅಪ್ಲಿಕೇಬಲ್ ಆಗಲಿಲ್ಲ. ಹೌದಾ? ಸೊ ಯಾವುದು ಮಾಲಿಕ್ಯೂಲ್ಸ್ ಏನಪ್ಪ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸ್ ಇಲ್ಲ ಮತ್ತು ರಿಪಲ್ಸಿವ್ ಫೋರ್ಸ್ ಇಲ್ಲ ಅಂತ ಹೇಳ್ತಾರೆ ಅವರು. ಇನ್ನೊಂದು ಏನಪ್ಪ ಅಂದ್ರೆ ಒಂದು ಮಾಲಿಕ್ಯೂಲ್ ಕನ್ಸಿಡರ್ ಮಾಡಕತ್ತಿದ್ರೆ ಆ ಒಂದು ಮಾಲಿಕ್ಯೂಲ್ ಏನಪ್ಪ ಅಂದ್ರೆ ಬಹಳಷ್ಟು ನೆಗ್ಲಿಜಿಬಲ್ ಐತಿ ಆಸ್ ಕಂಪೇರ್ಡ್ ಟು ದ ಟೋಟಲ್ ವ್ಯಾಲ್ಯೂ. ಆ ಟೋಟಲ್ ಎಲ್ಲ ವ್ಯಾಲ್ಯೂ ನಾವು ಕಂಪೇರ್ ಮಾಡಿದಾಗ ಏನಾಗಿತ್ತು ಅದು ಆ ಒಂದು ವ್ಯಾಲ್ಯೂ ಏನಾಗಿತ್ತು ಅಂದ್ರೆ ಬಹಳಷ್ಟು ನೆಗ್ಲಿಜಿಬಲ್ ಐತೆ ಅಂತ ಹೇಳ್ತಾರೆ. ಹೌದಾ? ಸೊ ದೇರ್ ಆರ್ 2 ಪಾಯಿಂಟ್ಸ್ ವಿಚ್ ಆರ್ ನಾಟ್ ಹೋಲ್ಡ್ಸ್ ಗುಡ್ ಫಾರ್ ದ ವಾಟ್ ಇಟ್ ಇಸ್ ಫಾರ್ ದ ರಿಯಲ್ ಗ್ಯಾಸಸ್. ಕ್ಲಿಯರ್? ಸೊ ರಿಯಲ್ ಗ್ಯಾಸ್ಗೆ ಅವು ಎರಡು ಏನಪ್ಪ ಅಂದ್ರೆ ಅಪ್ಲಿಕೇಬಲ್ ಆಗಲಿಲ್ಲ ಅವು. ಕ್ಲಿಯರ್? ಸೊ ಅದಕ್ಕಾಗಿ ಏನಾಯ್ತಿರೋದು ಫೇಲ್ ಆಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ವಿತ್ ದ ಕಂಟಿನ್ಯೂಷನ್ ಆಫ್ ದ್ಯಾಟ್ ವಿ ಕ್ಯಾನ್ ಜಸ್ಟ್ ಹ್ಯಾವ್ ಸಮ್ ಮೋರ್ ಪಾಯಿಂಟ್ಸ್ ಹಿಯರ್. So why the real gases are they are called as real gases and why they are deviating from the ideal behavior. Okay, so just look at here. So real gases show deviation from the ideal gas law because molecules interact with each other ಅಂತ ಹೇಳ್ತಾರೆ. ಸೊ ಏನಾಗಿದೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಮಾಡೋದ್ರೊಳಗೆ ಸೊ ಯಾಕೆ ರಿಯಲ್ ಗ್ಯಾಸ್ ಮತ್ತು ಐಡಿಯಲ್ ಗ್ಯಾಸ್ ಡಿಫರೆನ್ಶಿಯೇಟ್ ನಾವು ಮಾಡ್ತೀವಿ ಅಂತಂದ್ರೆ ಇಲ್ಲಿ ರಿಯಲ್ ಗ್ಯಾಸ್ ಒಳಗೆ ಏನಾಗ್ತಾವ್ರೆ ಸೊ ಮಾಲಿಕ್ಯೂಲ್ಸ್ ಏನಾಗ್ತಾವ ಒಂದಕ್ಕೊಂದು ಇಂಟ್ರಾಕ್ಟ್ ಆಗ್ತಾವೆ. ಅಂದ್ರೆ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ದೇರ್ ಇಸ್ ಅ ಫೋರ್ಸ್ ಆಫ್ ರಿಪಲ್ಷನ್ ಆಲ್ಸೋ. ಹೌದ್ರಿ? ಅದ್ರೊಳಗೆ ಗ್ಯಾಸಸ್ ಮಾಲಿಕ್ಯೂಲ್ಸ್ ಒಳಗೆ ಏನಿದೆ ಅಟ್ರಾಕ್ಟಿವ್ ಫೋರ್ಸ್ ಐತ್ರಿ ಅಥವಾ ರಿಪಲ್ಸಿವ್ ಫೋರ್ಸ್ ಐತಿ. ಸೊ ಅದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ವರ್ಡ್ ಮಾಲಿಕ್ಯೂಲ್ ಇಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಮಾಲಿಕ್ಯೂಲ್ ಇಂಟ್ರಾಕ್ಷನ್ ಅಂತ ವರ್ಡ್ ಬರ್ತದೆ. ಆ ಮಾಲಿಕ್ಯೂಲ್ ಇಂಟ್ರಾಕ್ಷನ್ ಅಂತ ಅಂದ್ರೆ ಆ ಎರಡು ಮಾಲಿಕ್ಯೂಲ್ಸ್ ನಡುವೆ ಇಂಟ್ರಾಕ್ಟಿವ್ ಫೋರ್ಸ್ ಅಂದ್ರೆ ಅಟ್ರಾಕ್ಷನ್ ಇರ್ಬೋದು ಅಥವಾ ರಿಪಲ್ಷನ್ ಇರ್ಬೋದು. ಸೊ ಇದು ನಮ್ಗೆ ಎಲ್ಲಿ ಕಂಡು ಬರೋದಪ್ಪ ಅಂದ್ರೆ ರಿಯಲ್ ಗ್ಯಾಸ್ ಒಳಗೆ ಕಂಡು ಬರ್ತೈತಿ. ಹೌದಾ? ಸೊ ನೆಕ್ಸ್ಟ್ at high pressure molecules of gases are very close to each other. Clear? So molecules interaction starts operating ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ಎದರ ಬಗ್ಗೆ ಮಾತಾಡೋದು ರಿಯಲ್ ಗ್ಯಾಸ್ ತಗೊಂಡಿದ್ದಾರೆ ಅವರು. ಹೌದ್ರಿ? ಸೊ ಮೊದಲೇ ಐತಲ್ಲ ಏನಪ್ಪ ಅಂದ್ರೆ ರಿಯಲ್ ಗ್ಯಾಸ್ ಶೋಸ್ ಡಿವಿಯೇಷನ್ ಫ್ರಮ್ ದ ಐಡಿಯಲ್ ಗ್ಯಾಸ್ ಲಾ ಅಂತ ಟೈಟಲ್ ತಗೊಂಡಿದ್ದಾರೆ. ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ ನಾವು ಡಿಸ್ಕಷನ್ ಮಾಡಾಕತ್ತೀವಿ. ಎದರ ಬಗ್ಗೆ ರಿಯಲ್ ಗ್ಯಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಾಕತ್ತೀವಿ. ಸೊ ಯಾಕೆ ರಿಯಲ್ ಗ್ಯಾಸ್ ಇರೋದು ಐಡಿಯಲ್ ಗ್ಯಾಸ್ ಲಾವನ್ನು ಅಪ್ಲಿಕೇಬಲ್ ಮಾಡಂಗಿಲ್ಲ ಅಂದ್ರೆ ಯಾವುದೇ PV = nRT ಇದು ಯಾಕೆ ಕರೆಕ್ಟ್ ಆಗಂಗಿಲ್ಲ ಇದಕ್ಕೂ ಫಾರ್ ರಿಯಲ್ ಗ್ಯಾಸಸ್ ಇಟ್ ಇಸ್ ನಾಟ್ ಹೋಲ್ಡ್ಸ್ ಗುಡ್ ಅಂದ್ರೆ ಇದಕ್ಕೆ ಈಕ್ವಲ್ ಆಗಂಗಿಲ್ಲ ಇದಕ್ಕೆ ರಿಯಲ್ ಗ್ಯಾಸ್ಗೆ. ಸೊ ಇದು ಯಾಕೆ ಆಗಂಗಿಲ್ಲ ಅನ್ನೋದಕ್ಕಿಂತ ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಹೇಳ್ತಾರೆ. ನಮ್ಗೆ ಗೊತ್ತೈತ್ರಿ ಹೈ ನಾವು ಪ್ರೆಷರ್ ಹೈ ಮಾಡ್ಕೊತ ಹೋದಾಗ ಏನಾಗ್ತೈತಿ ಅಲ್ಲಿ ಏನಾಗ್ತದ್ರಿ ಗ್ಯಾಸಸ್ ಮಾಲಿಕ್ಯೂಲ್ಸ್ ಸ್ಲೋ ಆಗಿ ಕ್ಲೋಸ್ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ. ಒಂದ್ಕೊಂಡು ಏನಾಗ್ತಾವ್ರಿ ನಿಯರ್ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ. ಕರೆಕ್ಟ್ ರೀ? ಯಾಕಂದ್ರೆ ಪ್ರೆಷರ್ ನೀವು ಹೈ ಅಪ್ಲೈ ಮಾಡಬೇಕು. ಓಕೆ? ಸೊ ಅವಾಗ ಏನಾಗ್ತೈತಿ ಅಲ್ಲಿ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಸ್ಟಾರ್ಟ್ಸ್ ಆಪರೇಟಿಂಗ್ ಅಂತ ಹೇಳ್ತಾರೆ. ಏನಾಗ್ತದೆ ಆ ಮಾಲಿಕ್ಯೂಲ್ಸ್ ಏನಾಗ್ತಾವ ಒಂದ್ಕೊಂಡು ಕ್ಲೋಸ್ ಬಂದು ಅಲ್ಲಿ ಏನಾಗುತ್ತೆ ಅಟ್ರಾಕ್ಟಿವ್ ಫೋರ್ಸ್ ಅನ್ನೋದು ಸ್ಟಾರ್ಟ್ ಆಗ್ತೈತಿ, ಬೈಂಡ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಕ್ಲಿಯರ್? ನೆಕ್ಸ್ಟ್ at high pressure molecules do not strike the wall of the container with full impact because these are dragged by the other molecules due to molecular attractive forces. So an important point ಏನಪ್ಪಾ ಅಂದ್ರೆ
ನೋಡ್ರಿ. ಸೊ ನಮ್ಗೆ ಗೊತ್ತೈತಿ ಈಗಾಗಲೇ. ಸೊ ನೀವೇನಪ್ಪ ಒಂದು ಕಂಟೈನರ್ ಒಳಗೆ ಒಂದು ರೂಮ್ ಒಳಗೆ ಒಂದು ಕಂಟೈನರ್ ಒಳಗೆ ಗ್ಯಾಸಸ್ ಮಾಲಿಕ್ಯೂಲ್ಸ್ ಹಾಕಿದಿರಿ. ಅಲ್ಲಿ ಏನಾಗಿದ್ದು ಗ್ಯಾಸಸ್ ಮಾಲಿಕ್ಯೂಲ್ಸ್ ದೇ ಆರ್ ಜಸ್ಟ್ ಮೂವಿಂಗ್. ಆ ಮೂಮೆಂಟ್ ಹಾಕೋದಿರ್ತಾವೆ, ಒಂದೇ ಕಡೆ ಅಂತೂ ನಿಂತಿರಂಗಿಲ್ಲ ರೀ ಗ್ಯಾಸಸ್ ಮಾಲಿಕ್ಯೂಲ್ಸ್, ಕರೆಕ್ಟಾ? ಸೊ ಮೂಮೆಂಟ್ ಹಾಕೋದು ಇದ್ದಾಗ ಅಲ್ಲೊಂದು ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಏನೇನ್ರಿ ಒಂದು ಏನಪ್ಪ ಅಂದ್ರೆ ಕೈನೆಟಿಕ್ ಎನರ್ಜಿ ಇರ್ತೈತೆ ಅದ್ರೊಳಗೆ, ಅಂದರೆ ಒಂದು ಮೂಮೆಂಟ್ ಇರ್ತೈತಿ. ಸೊ ಮೂಮೆಂಟ್ ಹಾಕೋದೇ ಇರ್ತಿರ್ತಾವೆ. ಸೊ ನೀವು ಯಾವಾಗ ಅದ್ರ ಮೇಲೆ ಪ್ರೆಷರ್ ಅಪ್ಲೈ ಮಾಡ್ತಿರಲ್ಲ, ಸೊ ಪ್ರೆಷರ್ ಅಪ್ಲೈ ಮಾಡಿದಾಗ ಏನಾಗ್ತೈತಿ ಇಲ್ಲಿ ವ್ಯಾಲ್ಯೂಮ್ ಆಬ್ವಿಯಸ್ಲಿ ಕಡಿಮೆ ಆಗೋದು ಬರ್ತೈತಿ, ಕರೆಕ್ಟ್ ರೀ? ಸೊ ಪ್ರೆಷರ್ ಅಪ್ಲೈ ಮಾಡಿರಪ್ಪ ಅಂದ್ರೆ ವ್ಯಾಲ್ಯೂಮ್ ಎಷ್ಟು ಏನಾಕೈತಿ ಕಡಿಮೆ ಹಾಕೋದು ಬರ್ತೈತಿ. ಸೊ ವ್ಯಾಲ್ಯೂಮ್ ಕಡಿಮೆ ಹಾಕೈತಿ ಅವಾಗ ಏನಾಕೈತ್ರಿ ಅವು ಜಾಸ್ತಿ ಫಾಸ್ಟಾಗಿ ಮೂವ್ಮೆಂಟ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಮೂವ್ಮೆಂಟ್ ಏನಾಕೈತಿಲ್ಲ ಅವಾಗ ಎವರೇಜ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಎವರೇಜ್ ಕೈನೆಟಿಕ್ ಎನರ್ಜಿ ಏನಾಕೈತಿ ಸ್ಲೋ ಆಕೈತಿ. ಅದ್ರ ಜೊತೆಗೆ ಮತ್ತೆ ಏನಾದ್ರು ಇನ್ನೊಂದು ಪಾಯಿಂಟ್, ದೇ ಆರ್ ನಾಟ್ ಹಿಟ್ಟಿಂಗ್ ದ ವಾಲ್ ಆಫ್ ದ ಕಂಟೈನರ್ ಯಾಸ್ ದೇ ಆರ್ ಹಿಟ್ಟಿಂಗ್ ಬಿಫೋರ್. ಸೊ ಮೊದಲು ಎಷ್ಟು ಜೋರಲ್ಲಿ ಹೋಗ್ಯವು ಅದರ ವಾಲ್ ಕಂಟೈನರ್ ವಾಲಿಗೆ ಹೋಗಿ ಬಡಿತಿದ್ದಿಲ್ಲ, ಗಾಡಿಗೆ ಹೋಗಿ ಬಡಿತಿದ್ದಿಲ್ಲ, ಅಷ್ಟು ಫಾಸ್ಟಿಗೆ ಬಡಾಗಿಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನೀವು ಪ್ರೆಷರ್ ಅಪ್ಲೈ ಮಾಡಿದ್ರಿ. ಸೊ ಈಚ್ ಮಾಲಿಕ್ಯೂಲ್ಸ್ ಆರ್ ದೇ ಆರ್ ಕಮಿಂಗ್ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ದಿರ್ ಇಸ್ ಅ ವಾಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಈಚ್ ಮಾಲಿಕ್ಯೂಲ್ಸ್. ಸೊ ಯಾವಾಗ ಮಾಲಿಕ್ಯೂಲ್ಸ್ ಸಮೀಪಕ್ಕೆ ಬರ್ತಾವಲ್ಲ ಅವಾಗ ಏನಾಕೈತ್ರಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಅನ್ನೋದು ಸ್ಟಾರ್ಟ್ ಆಕೈತಿ. ಸೊ ಅವಾಗ ಏನಾಕೈತ್ರಿ ಅಟ್ರಾಕ್ಟಿವ್ ಫೋರ್ಸ್ ಜೊತೆಗೆ ಅವೇನು ಮಾಡಬೇಕು ಮೂವ್ಮೆಂಟ್ ಆಗ್ಬೇಕು. ಹಿಂಗಾಗಿ ಏನಾಕೈತದು ಮೊದಲಿದ್ದಂಥ ಸ್ಪೀಡ್ ಈಗ ಇರಂಗಿಲ್ಲ. ಆಮೇಲೆ ಮೊದಲು ಎಷ್ಟು ಫಾಸ್ಟ್ ಹೋಗಿ ಗಾಡಿಗೆ ಹಾಯ್ತಿದ್ವಲ್ಲ ಅಷ್ಟು ಫಾಸ್ಟಾಗಿ ಅವು ವಾಲ್ಗೆ ಹಾಯಂಗಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಗೈತ್ರಿ? ಸೊ ಇದು ಯಾಕಪ್ಪ ಅಂತಂದ್ರೆ ಪ್ರೆಷರ್ ಅಪ್ಲೈ ಮಾಡಿದ್ರಿ ನೀವು, ಪ್ರೆಷರ್ ಜಾಸ್ತಿ ಮಾಡಿದ್ರಿ. ಪ್ರೆಷರ್ ಜಾಸ್ತಿ ಮಾಡಿದ್ರೆ ಏನಾಕೈತಿ ಅಲ್ಲಿ ವ್ಯಾಲ್ಯೂಮ್ ಆಬ್ವಿಯಸ್ಲಿ ಕಡಿಮೆ ಆಕೈತಿ. ವ್ಯಾಲ್ಯೂಮ್ ಕಡಿಮೆ ಆಗೈತಿ ಅಂತಿದ್ರಲ್ಲಿ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಈಚ್ ಮಾಲಿಕ್ಯೂಲ್ಸ್. ಒಂದು ಮಾಲಿಕ್ಯೂಲ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಅನ್ನೋದು ಆಗ ಸ್ಟಾರ್ಟ್ ಆಕೈತಿ. ಸೊ ಡ್ಯೂ ಟು ದಟ್ ಅಟ್ರಾಕ್ಟಿವ್ ಫೋರ್ಸ್ ದೇ ಆರ್ ನಾಟ್ ಹಿಟ್ಟಿಂಗ್ ದ ವಾಲ್ ಆಫ್ ದ ಕಂಟೈನರ್ ಯಾಸ್ ದೇ ಆರ್ ಬಿಫೋರ್. ಅಂದರೆ ಎಷ್ಟು ಜೋರ್ಲಿ ಮೊದಲು ಹೊಡಿತಿದ್ವಲ್ಲ ಅಷ್ಟು ಜೋರ್ಲಿ ಇರುವು ಹೋಗಿ ಹೊಡೆಯಂಗಿಲ್ಲ, ಸ್ಲೋ ಆಗಿ ಟಚ್ ಮಾಡ್ತಾವ ಅಂತ ಹೇಳ್ತಾರೆ. ಕ್ಲಿಯರ್? ಡ್ಯೂ ಟು ದ ವಾಟ್ ಮಾಲಿಕ್ಯೂಲ್ ಅಟ್ರಾಕ್ಟಿವ್ ಫೋರ್ಸಸ್. ಕ್ಲಿಯರ್? In pressure exerted by the gas is lower than the pressure exerted by the gas by the what ideal gas ಅಂತ ಹೇಳ್ತಾರೆ. ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್. ಸೊ ಇದೇನಪ್ಪ ರಿಯಲ್ ಗ್ಯಾಸ್ ಬಗ್ಗೆ ಮಾತಾಡಕತ್ತೀವಿ ನಾವು. ಹಂಗೆ ರಿಯಲ್ ಗ್ಯಾಸ್ ಮತ್ತು ಐಡಿಯಲ್ ಗ್ಯಾಸ್ ಅನ್ನು ಕಂಪ್ಯಾರಿಸನ್ ಮಾಡಿದಾಗ ಸೊ ಅಲ್ಲಿ ಐಡಿಯಲ್ ಗ್ಯಾಸ್ ನೀವು ತಗೊಂಡಿರಪ್ಪ ಅಂದ್ರೆ ಪ್ರೆಷರ್ ಮತ್ತು ವ್ಯಾಲ್ಯೂಮ್ ಏನು ಮ್ಯಾಟರ್ ಆಗಂಗಿಲ್ಲ. ಹೌದಾ? ನೀವು ಎಷ್ಟೇ ಪ್ರೆಷರ್ ಅಪ್ಲೈ ಮಾಡಿದ್ರು ಸಹಿತ ಆ ಮಾಲಿಕ್ಯೂಲ್ಸ್ ನಡುವೆ ಏನೂ ಡಿಫರೆನ್ಸ್ ಆಗಂಗಿಲ್ಲ ಅಲ್ಲಿ. ಬಟ್ ಅದನ್ನ ನೀವೇನಪ್ಪ ಅಂದ್ರೆ ರಿಯಲ್ ಗ್ಯಾಸ್ ಅನ್ನು ತಗೊಂಡ್ರೆ ಏನಾಕೈತಿ ಪ್ರೆಷರ್ ನೀವು ಜಾಸ್ತಿ ಅಪ್ಲೈ ಮಾಡಿದಾಗ ಅಲ್ಲಿ ವ್ಯಾಲ್ಯೂಮ್ ಕಡಿಮೆ ಆಕೈತಿ ಮತ್ತು ಅದರದ ಎನರ್ಜಿ ಕೈನೆಟಿಕ್ ಎನರ್ಜಿ ಏನಾಕೈತಿ ಸ್ಲೋ ಆಕೈತಿ. ಸೊ ಹಂಗಾಗಿ ಏನು ಹೇಳ್ತಾರೆ ಅವರು ಆ ಒಂದು ಪ್ರೆಷರ್ ಟರ್ಮ್ ನಾವು ಐಡಿಯಲ್ ಗ್ಯಾಸ್ ಮತ್ತು ರಿಯಲ್ ಗ್ಯಾಸ್ ಕಂಪ್ಯಾರಿಸನ್ ಮಾಡಿದಾಗ ಅಂದರೆ ಪ್ರೆಷರ್ ಅಂತಕ್ಕಂಥ ಒಂದು ಟರ್ಮ್ ಐಡಿಯಲ್ ಗ್ಯಾಸ್ ಮತ್ತು ರಿಯಲ್ ಗ್ಯಾಸ್ ಕಂಪೇರ್ ಮಾಡಿದಾಗ ಏನಾಗ್ತೈತೆ ಅಲ್ಲಿ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಗ್ಯಾಸ್ ಐಡಿಯಲ್ ಗ್ಯಾಸ್ ಈಸ್ pressure exerted by the real gas is lower than that the pressure exerted by the what ideal gas ಅಂತ ಹೇಳ್ತಾರೆ. ಹೌದಾ? ಸೊ ಇಲ್ಲಿ ರಿಯಲ್ ಗ್ಯಾಸ್ ನ ಇರುವಂತ ಪ್ರೆಷರ್ ಗಿಂತ ಏನಪ್ಪಾ ಅಂದ್ರೆ ಐಡಿಯಲ್ ಗ್ಯಾಸ್ ಪ್ರೆಷರ್ ಜಾಸ್ತಿ ಇರ್ತೈತಿ. ಅಂದ್ರೆ ಏನ್ರಿ ಅಲ್ಲಿ ಯಾವುದನ್ನು ಅಪ್ಲೈ ಮಾಡಿದಾಗ ಇನ್ನೂ ತಗೊಳಕನೇ ಇಲ್ಲ, ಪ್ರೆಷರ್ನ ಅದು ಜಾಸ್ತಿ ತಗೊಳಕನೇ ಇಲ್ಲ. ಯಾಕಂದ್ರೆ ಐಡಿಯಲ್ ಗ್ಯಾಸ್ ಏನೋದು ಪ್ರೆಷರ್ ತಗೊಳಕ ಹೋಗಂಗಿಲ್ಲ. ಯಾಕೆ ತಗೊಳಂಗಿಲ್ಲಪ್ಪ ಅಂದ್ರೆ there is no force of attraction and repulsion between the gaseous molecules. ಅವತ್ತು ನೋಡು ಯಾವುದೇ ಥರ ಅಟ್ರಾಕ್ಟಿವ್ ಫೋರ್ಸ್ ಇಲ್ರಿ, ರಿಪಲ್ಸಿವ್ ಫೋರ್ಸ್ ಇಲ್ಲ. ಹಿಂಗಾಗಿ ನೀವು ಎಷ್ಟೋ ಪ್ರೆಷರ್ ಅಪ್ಲೈ ಮಾಡಿದ್ರು ಅದಕ್ಕೇನು ಮ್ಯಾಟರ್ ಆಗಂಗಿಲ್ಲ. ಹೌದ್ರಿ? ಸೊ ಅದಕ್ಕೆ ಏನು ಮಾಡ್ತಾರೆ ಅವರು ಈ ಪಿ ಐಡಿಯಲ್. ಸೊ ಐಡಿಯಲ್ ಗ್ಯಾಸ್ ಒಂದು ಪಿ ಐತೆ ನಾವು ಪಿ ವಿ ಇಸ್ಕೊಲ್ ಟು. ಸೊ ಈ ಪಿ ಅನ್ನ ಏನು ಮಾಡ್ತಾರೆ ಈ ಪಿ ಅನ್ನ ಮತ್ತೆ ರಿಪೀಟೆಡ್ಲಿ ಬರೀತಾರೆ ಅವರು. ಅಂದ್ರೆ ಹೆಂಗೆ ಇರ್ಬೋದು ಪಿ ಐಡಿಯಲ್ ಇಸ್ಕೊಲ್ ಟು. ಸೊ ನಾವು ಹೇಳಿದ್ರಪ್ಪ ಅಂದ್ರೆ ರಿಯಲ್ ಗ್ಯಾಸ್ ಕಡಿಮೆ, ಐಡಿಯಲ್ ಗ್ಯಾಸ್ ಪ್ರೆಷರ್ ಜಾಸ್ತಿ. ಹೌದಾ? ಸೊ ಎಷ್ಟು ಜಾಸ್ತಿ ಇತ್ತು ಅನ್ನೋದಕ್ಕೆ ಏನು ಮಾಡ್ತಾರೆ ಅವರು ಪಿ ಐಡಿಯಲ್ ಇಸ್ಕೊಲ್ ಟು ಪಿ ರಿಯಲ್ ಪ್ಲಸ್ ದಿಸ್ ಮಚ್ ವಿ ಹ್ಯಾವ್ ಟು ಟರ್ನ್ ಆಡ್. ಇಷ್ಟು ನಾವು ಅದಕ್ಕೆ ಮತ್ತೆ ಆಡ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ ಈ ರಿಯಲ್ ಗ್ಯಾಸ್ ಪ್ರೆಷರ್ ಐಡಿಯಲ್ ಗ್ಯಾಸ್ ಪ್ರೆಷರ್ ಎರಡು ಈಕ್ವಲ್ ಆಗಬೇಕಾಗಿತ್ತಪ್ಪ ಅಂದ್ರೆ ನಾವು ಇಷ್ಟು ಟರ್ಮ್ ಅನ್ನ ಇದನ್ನ ಆಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವರು. ಹೌದ್ರಿ? ಇದರೊಳಗೆ ಏನಪ್ಪ ಅಂದ್ರೆ ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಅಂತ ಬರ್ತೈತಿ. ಸೊ ಎ ಅನ್ನೋದು ಏನಿದೆ ಒಂದು ಕಾನ್ಸ್ಟೆಂಟ್ ಟರ್ಮ್. Clear? This means that it is a measure of magnitude of intermolecular attractive force within the gas ಅಂತ ಹೇಳ್ತಾರೆ. ಹೌದು? ಎ ಅನ್ನೋದು ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಐತದ. ಇದು ಕಾನ್ಸ್ಟೆಂಟ್ ಏನಪ್ಪ ಅಂದ್ರೆ ಈ ಮ್ಯಾಗ್ನಿಟ್ಯೂಡ್ ಏನು ಹೇಳ್ತೈತಪ್ಪ ಅಂತಂದ್ರೆ ಆ ಇಂಟರ್ಮೋಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತೈತಿ ಬಿಟ್ವೀನ್ ದ ವಾಟ್ ಗ್ಯಾಸಸ್ ಮಾಲಿಕ್ಯೂಲ್ಸ್. ಅಂದ್ರೆ ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ನೋ ಯಾವ ಥರ ಅಟ್ರಾಕ್ಟಿವ್ ಫೋರ್ಸ್ ಐತೆ ಅನ್ನೋದು ಹೇಳ್ತೈತಿ. ಆಮೇಲೆ ಮತ್ತೊಂದು ವರ್ಡ್ ಹೇಳ್ತಾರೆ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಟೆಂಪರೇಚರ್ ಮತ್ತು ಪ್ರೆಷರ್ ಅನ್ನು ಆಕ್ಟ್ ಮಾಡಂಗಿಲ್ಲ, ಬರೀ ಅದು ಏನು ಆಕ್ಟ್ ಆಗ್ತೈತಿ ಅಂದ್ರೆ ಎ ಅನ್ನೋ ವ್ಯಾಲ್ಯೂ ಬರೀ ಅವ್ರ ಯಾವ ಥರ ಅಟ್ರಾಕ್ಟಿವ್ ಫೋರ್ಸ್ ಐತಿ ಅನ್ನೋದು ಅಷ್ಟೇ ಹೇಳ್ತೈತಿ ಅಂತ ಹೇಳ್ತಾರೆ.
Clear? So okay, next repulsive forces is also significant. ಈ ಹೆಂಗ್ ಹೋಗ್ತಾರೆ ನೋಡಿ ಏನಪ್ಪ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸ್ ಆಗ್ತಿರೋದಿಲ್ಲ. ಅಟ್ರಾಕ್ಟಿವ್ ಫೋರ್ಸ್ ಆಗ್ತಿದ್ರೆ ಎಲ್ಲಿ ತನಕ ಆಗ್ತೈತಿ? once they come to close to each other. ಸೊ ಎರಡು ಬಾಲ್ಸ್ ಅದಾವ, ಎರಡು ಬಾಲ್ ತಗೋಬೇಕು ನಾವು, ಒಂದು ಮಾಲಿಕ್ಯೂಲ್ ಅಂದ್ರೆ ಒಂದು ಬಾಲ್ ಅಂತ ತಗೋತೀರಿ. ಸೊ ಎರಡು ಮಾಲಿಕ್ಯೂಲ್ಸ್ ಎಲ್ಲಿ ತನಕ ಅಥವಾ ಎರಡು ಬಾಲ್ ಎಲ್ಲಿ ತನಕ ಅಟ್ರಾಕ್ಟ್ ಆಗ್ತಾವೋ ಒಂದಕ್ಕೊಂದು ಜಾಯಿನ್ ಆಗ್ತಾರೆ, ಅಟ್ರಾಕ್ಟ್ ಆಗ್ತಾವೆ. ಸೊ ಇನ್ನೊಂದು ಪ್ರೆಷರ್ ಅಪ್ಲೈ ಮಾಡಿದ್ರೆ ಈ ಒಂದು ಬಾಲ್ ಇನ್ನೊಂದು ಬಾಲ್ ಒಳಗೆ ಹೊರಕ್ಕೆ ಬರಂಗಿಲ್ಲ, ಹೌದಾ? ಸೊ ಏನಾಗಿಲ್ಲ, ಒಂದೊಂದು ಪೆನೆಟ್ರೇಟ್ ಆಗಂಗಿಲ್ಲ. ಸೊ ಅವಾಗ ಏನಾಗಿರ್ತೈತ್ರಿ, ದೇರ್ ಇಸ್ ದ ಫೋರ್ಸ್ ಆಫ್ ರಿಪಲ್ಷನ್. ಸೊ ಒನ್ ಜಸ್ಟ್ ಏನಪ್ಪ ಕ್ಲೋಸ್ ಆಗೋದು ಮುಗಿದ್ರಿ. ಒಂದು ನೀವು ಇನ್ನೂ ಪ್ರೆಷರ್ ಅಪ್ಲೈ ಮಾಡಿದಾಗ ಏನಾಗಿರ್ತೈತಿ, ದೇರ್ ಇಸ್ ದ ರಿಪಲ್ಸಿವ್ ಫೋರ್ಸ್ ಆಲ್ಸೋ ಟ್ರೈಸ್ ಟು ವಾಟ್ ಇಟ್ ಇಸ್ ಹ್ಯಾಪನ್. ಅವಾಗ ಏನಾಗಿದ್ರೆ ರಿಪಲ್ಸಿವ್ ಫೋರ್ಸ್ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗ್ತೈತಿ, ಹೌದಾ? ಸೊ ಏನಂತಾರೆ, ರಿಪಲ್ಸಿವ್ ಫೋರ್ಸಸ್ ಆರ್ ಆಲ್ಸೋ ಸಿಗ್ನಿಫಿಕೆಂಟ್. Repulsive interactions are significant when the molecules are almost in contact ಅಂತ ಹೇಳ್ತಾರೆ. ಈ repulsive force ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ ಯಾವಾಗ ಆಲ್ಮೋಸ್ಟ್ ಪೂರ್ತಿ ಕ್ಲೋಸ್ ಬರ್ತಾವಲ್ಲ, ಸೊ ಅವಾಗ ನೀವು ಇನ್ನೂ ಮತ್ತೆ ಪ್ರೆಷರ್ ಅಪ್ಲೈ ಮಾಡಕ್ ಮಾಡಿರಪ್ಪ ಅಂದ್ರೆ ಅವಾಗ ಏನಾಗಿ ಹಿಡಿದ್ರಿ, ರಿಪಲ್ಸಿವ್ ಫೋರ್ಸ್ ಅನ್ನೋದು ಆಕ್ಟ್ ಮಾಡಿ ಹಿಡಿತೈತಿ. ನೆಕ್ಸ್ಟ್ ದಿಸ್ ಸಿಚುವೇಶನ್ ಈಸ್ ಆಟ್ ಹೈ ಪ್ರೆಷರ್ ಅಂತ ಹೇಳ್ತಾರೆ. ಇದು ಹೇಗೆ ನಮ್ಗೆ ಕಂಡು ಬರ್ತದೆ ಅಂದ್ರೆ ನೀವು ಪೂರ್ತಿ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ನಮ್ಗೆ ಏನಾಗೈತ್ರಿ, ಈ ರಿಪಲ್ಸಿವ್ ಫೋರ್ಸ್ ಏನಾಗೈತೆ ನಮ್ಗೆ ಕಂಡು ಬರ್ತೈತಿ ಅಂತ ಹೇಳ್ತೈತ್ರಿ. ಸೊ ಐಡಿಯಲ್ ಗ್ಯಾಸ್ ಅನ್ನ ಬೇರೆ ಆಗೈತಿ, ರಿಯಲ್ ಗ್ಯಾಸ್ ಅನ್ನ ಬೇರೆ ಆಗೈತಿ. ಸೊ ಐಡಿಯಲ್ ಗ್ಯಾಸ್ಗೆ there is no act of the what pressure and volume. ಪ್ರೆಷರ್ ಮತ್ತು ವ್ಯಾಲ್ಯೂಮ್ ಮತ್ತು ಟೆಂಪರೇಚರ್ ಹೆಂಗ್ ಬೇಕಾದ್ರೆ ನಾವು ಕಾನ್ಸ್ಟೆಂಟ್ ಇಡಬಹುದು. ಬಟ್ ಐಡಿಯಲ್ ಗ್ಯಾಸ್ಗೆ ಹಾಗಲ್ಲ. ನೀವು ಐಡಿಯಲ್ ಗ್ಯಾಸ್ಗೆ ಯಾಕೆ ಇಡಾಕ್ಬಾರ್ದಲ್ಪ ಅಂದ್ರೆ ಯೂಶುವಲಿ there is force of attraction and repulsion between the molecules. ನೀವು ಪ್ರೆಷರ್ ಅಪ್ಲೈ ಮಾಡ್ಬೋದಾಗ ಏನಾಗೈತೆ, ಅದು ಮಾಲಿಕ್ಯೂಲ್ಸ್ ನಿಯರ್ ಬರಕ್ಕೆ ಇಡ್ತಾವು. ನಿಯರ್ ಬರತ್ತಂದ್ರೆ ಅಟ್ರಾಕ್ಟಿವ್ ಫೋರ್ಸ್ ಸ್ಟಾರ್ಟ್ ಆಗ್ತೈತೆ ಅಲ್ಲಿ. ಬಟ್ ಅದ ನೀವು ಐಡಿಯಲ್ ಗ್ಯಾಸ್ ತಗೊಂಡ್ರೆ there is no force of attraction and repulsion between the gaseous molecules ಅಂತ ಹೇಳ್ತಾವೆ, ಹೌದ್ರಿ? ಸೊ ಅಲ್ಲಿ ಗ್ಯಾಸಸ್ ಮಾಲಿಕ್ಯೂಲ್ಸ್ ಯಾವುದೇ ತರ ಅಟ್ರಾಕ್ಟಿವ್ ಫೋರ್ಸ್ ಇಲ್ಲ, ರಿಪಲ್ಸಿವ್ ಫೋರ್ಸ್ ಇಲ್ಲ. ಬಟ್ ಇಲ್ಲಿ ಏನಾಗತ್ತೈತಿ, ಅಟ್ರಾಕ್ಟಿವ್ ಫೋರ್ಸ್ ಐತಿ, ರಿಪಲ್ಸಿವ್ ಫೋರ್ಸ್ ಐತಿ. ಅವಾಗ ಏನಾಗೈತ್ರಿ, ವ್ಯಾಲ್ಯೂಮ್ ಕಡಿಮೆ ಆಕೈತಿ. ಆಮೇಲೆ ಪ್ರೆಷರ್ ನೀವು ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ವ್ಯಾಲ್ಯೂಮ್ ಕಡಿಮೆ ಆಕೈತಿ. ಸೊ ಪ್ರೆಷರ್ ಅಪ್ಲೈ ಮಾಡಿದ ಹೆಂಗೆ ನಾವು ಕಂಡು ಹಿಡಿತೀವಪ್ಪ ಅಂದ್ರೆ ಅದನ್ನ ನಾವು ಪಿ ಐಡಿಯಲ್ ಗ್ಯಾಸ್ ಅನ್ನೋದು ಕಾನ್ಸ್ಟೆಂಟ್ ಇರ್ತದೆ, ಹೌದ್ರಿ? ಸೊ ಸೇಮ್ ವ್ಯಾಲ್ಯೂ ಸೇಮ್ ಪ್ರೆಷರ್ ಅಪ್ಲೈ ಮಾಡಿದಾಗ ಏನು ಚೇಂಜಸ್ ಆಗೈತೆ ಅಂತ ಹೇಳ್ತಾರೆ ಅವರು. ಐಡಿಯಲ್ ಗ್ಯಾಸ್ಗೂ ಸೇಮ್ ಪ್ರೆಷರ್ ಅಪ್ಲೈ ಮಾಡಿದ್ವಿ, ರಿಯಲ್ ಗ್ಯಾಸ್ಗೂ ಸೇಮ್ ಪ್ರೆಷರ್ ಅಪ್ಲೈ ಮಾಡಿದ್ವಿ. ಬಟ್ ಅವಾಗ ಏನಾಗೈತೆ ಅಂದ್ರೆ ಪ್ರೆಷರ್ ಒಳಗೆ ವೇರಿಯೇಷನ್ ಆಗೈತೆ. ಸೊ ಎಷ್ಟು ವೇರಿಯೇಷನ್ ಆಗೈತೆ ಅಂದ್ರೆ ಇವೆರಡು ಆಡ್ ಮಾಡಿದಾಗ ನಮ್ಗೆ ಏನಾಗೈತೆ ಅಂದ್ರೆ ಐಡಿಯಲ್ ಗ್ಯಾಸ್ ಈಕ್ವಲ್ ಆಗೈತೆ ಅಂತ ಹೇಳ್ತಾರೆ, ಹೇಳ್ತೀರಿ? ಸೊ ಆಕ್ಚುಲಿ ವಾಟ್ ಇಟ್ ಇಸ್, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ಸ್. ಕ್ಲಿಯರ್? ಇದೆಲ್ಲ ಎದಕ್ಕೆ ನಾವು ಹೇಳಕತ್ತೀವಪ್ಪ, ಲಾಸ್ಟ್ ನಾವು ಆ ಈಕ್ವೇಷನ್ ಬೇಕಾಗಿತ್ತು ಅಷ್ಟೇ, ಹೌದಾ? ಈ ಪಿ ವಿ ಇಸ್ಕೊಂಡು ಎನ್ ಆರ್ ಟಿ ಜಾಗದೊಳಗೆ ನಾವು ಒಂದು ಹೊಸ ಈಕ್ವೇಷನ್ ಬರೀಬೇಕಾಗೈತಿ. ದ್ಯಾಟ್ ಶುಡ್ ಬಿ ಅಪ್ಲಿಕೇಬಲ್ ಫಾರ್ ರಿಯಲ್ ಗ್ಯಾಸಸ್, ಹೌದಾ? ಆ ಈಕ್ವೇಷನ್ ಏನಾಗೈತೆ ಅಂದ್ರೆ ರಿಯಲ್ ಗ್ಯಾಸ್ಗೆ ಅಪ್ಲಿಕೇಬಲ್ ಆಗುವಂಥ ಒಂದು ಈಕ್ವೇಷನ್, ಹೌದಾ? ಅದನ್ನು ನಾವು ಫೈಂಡ್ ಔಟ್ ಮಾಡೋ ಸಲುವಾಗಿ ಇದೆಲ್ಲ ಹೇಳ್ಕೋಬೇಕಾಗ, ತಿಳಿದ್ರಿ? ಸೊ ಲಾಸ್ಟ್ಗೆ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಟ್ರೈ ಮಾಡಿರಿ. ಸೊ ಅಂಡರ್ಸ್ಟ್ಯಾಂಡ್ ಆಗಲೇ ಇಲ್ಲಪ್ಪ ಅಂದ್ರೆ ಸಹಿತ ಒಂದು 2-3 ಸರಿ ನೋಡ್ರಿ. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲಪ್ಪ ಅಂದ್ರೆ ನಮಗೇನು ಅಂದ್ರೆ ಅಟ್ಲೀಸ್ಟ್ we have to understand or we have to know the equation. This equation we have to know. ಈ equation ನೀವು ಗೊತ್ತಾಗಬೇಕ್ರಿ, ಕ್ಲಿಯರ್? ಈ equation ನಮ್ಗೆ ಅಟ್ಲೀಸ್ಟ್ ನೆನಪು ಉಳಿಬೇಕು ಅಷ್ಟೇ, ಕ್ಲಿಯರ್? ಓಕೆ, ಈ ನೆಕ್ಸ್ಟ್ ಪಾಯಿಂಟ್ ಬರೋಣ. ನೋಡ್ರಿ ಏನಾಗೈತೆ ಮೇಲೆ ರಿಪಲ್ಸಿವ್ ಫೋರ್ಸ್ ಐತೆ ಆಕ್ಟ್ ಮಾಡಕತ್ತೈತೆ. ರಿಪಲ್ಸಿವ್ ಫೋರ್ಸ್ ಆಕ್ಟ್ ಮಾಡಕತ್ತಾಗ ಏನಾಗೈತೆ ಅಲ್ಲಿ ಒಂದು ವ್ಯಾಲ್ಯೂಮ್ ಕಡಿಮೆ ಆಗಿರ್ತೈತಿ. ಪ್ರೆಷರ್ ಅಪ್ಲೈ ಮಾಡಿದಾಗ ವ್ಯಾಲ್ಯೂಮ್ ಕಡಿಮೆ ಆಗೈತಿ. ಅದರದ್ದು ರಿಯಲ್ ಗ್ಯಾಸಸ್, ಹೌದ್ರಿ? ಐಡಿಯಲ್ ಗ್ಯಾಸ್ ಅಂತೂ ಏನು ಎಫೆಕ್ಟ್ ಆಗಂಗಿಲ್ಲ, ಅದು ಬೇರೆ. ಸೊ ರಿಯಲ್ ಗ್ಯಾಸ್ ಏನಾಗೈತೆ ಅಂದ್ರೆ ಪ್ರೆಷರ್ ನೀವು ಜಾಸ್ತಿ ಅಪ್ಲೈ ಮಾಡಿದಾಗ ಸೊ ಪ್ರೆಷರ್ ಒಳಗೂ ವೇರಿಯೇಷನ್ ಆಗ್ತೈತಿ, ಈವನ್ ವ್ಯಾಲ್ಯೂಮ್ ಒಳಗೂ ಏನಾಗ್ತೈತಿ ವೇರಿಯೇಷನ್ ಆಗ್ತೈತಿ. ಸೊ ಎಷ್ಟು ವೇರಿಯೇಷನ್ ಆಗ್ತೈತಿ ಅನ್ನೋದಕ್ಕೆ ಏನಾದರೂ ರೆಸ್ಟ್ರಿಕ್ಟೆಡ್ ವ್ಯಾಲ್ಯೂಮ್ ವಿಲ್ ಬಿ ವಾಟ್ ಪಿ ಮೈನಸ್ ಎನ್ ಬಿ ಅಂತ ಹೇಳ್ತಾರೆ. ಒರಿಜಿನಲ್ ವ್ಯಾಲ್ಯೂಮ್ಗಿಂತ ಎಷ್ಟು ಕಡಿಮೆ ಆಗೈತಿ ಅಂತಂದ್ರೆ ಪಿ ಮೈನಸ್ ಎನ್ ಬಿ ರಷ್ಟು ಕಡಿಮೆ ಆಗೈತಿ ಅಂತ ಹೇಳ್ತಾರೆ, ಹೌದ್ರಿ? ಸೊ ಇನ್ನು ಎನ್ ಅನ್ನೋದು ಏನಿದೆ, ಈ ಎನ್ ಬಿ ಅನ್ನೋದು ಏನಾಗೈತಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ದ ಟೋಟಲ್ ವ್ಯಾಲ್ಯೂಮ್ ಆಫ್ ದ ವ್ಯಾಲ್ಯೂಮ್ ಆಕ್ಯುಪೈಡ್ ಬೈ ದ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಈ ಎನ್ ಬಿ ಅನ್ನೋದು ಏನಪ್ಪ ಅಂದ್ರೆ ಟೋಟಲ್ ವ್ಯಾಲ್ಯೂಮ್ ಎಷ್ಟು ಐತಿ ಗ್ಯಾಸ್ ಅನ್ನೋದು ಏನು ಆಗೈತಿ, ಎನ್ ಬಿ ಆಗೈತಿ, ಹೌದಾ? ನೆಕ್ಸ್ಟ್ ಎನ್ ಅನ್ನೋದು ಏನು ಇದ್ರೊಳಗೆ ನಂಬರ್ ಆಫ್ ಮೋಲ್ಸ್ ಆಗೈತಿ. ಇದು ಎ ಮತ್ತು ಬಿ ಎರಡು ಏನಾಗಪ್ಪ ಅಂದ್ರೆ ವಂಡರ್ ವಾಲ್ಸ್ ಕಾನ್ಸ್ಟೆಂಟ್ ಹೋಗಿರೋದು. ಎ ಅಂಡ್ ಬಿ ಆರ್ ಕಾಲ್ಡ್ as what ವಂಡರ್ ವಾಲ್ಸ್ ಕಾನ್ಸ್ಟೆಂಟ್ ಅಂತ ಬರ್ತೈತಿ. ಇನ್ನು ಇದನ್ನ ಈಕ್ವೇಷನ್ ಈ ಎರಡು ಟರ್ಮ್ ಇಟ್ಕೊಂಡು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಐಡಿಯಲ್ ಗ್ಯಾಸ್ ಒಳಗೆ ಹಾಕಿ ಟ್ರೈ ಮಾಡ್ತೀವಿ. ಸೊ ಸೇಮ್ ವಾಟ್ ಇಟ್ ಇಸ್ ಟರ್ಮ್ಸ್ ವಿ ಆರ್ ಜಸ್ಟ್ ಆಡಿಂಗ್ ಇಂಟು ದ ವಾಟ್ ಐಡಿಯಲ್ ಗ್ಯಾಸ್ ಈಕ್ವೇಷನ್, ದಟ್ ಇಸ್ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ, ಹೌದ್ರಿ? ಸೊ ಪಿ ಜಾಗದಾಗ ಇಲ್ಲಿ ಪಿ ಐಡಿಯಲ್. ಸೊ ಪಿ ಜಾಗದಾಗ ಏನು ಮಾಡ್ತೀವಿ, ಇದನ್ನ ಆಡ್ ಮಾಡಿದ್ವಿ ನಾವು. ಏನು ಆಡ್ ಮಾಡಿದ್ವಿ, ಪಿ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಅಂತ ಬರ್ತೀವಿ ನಾವು, ಹೌದಾ? ಪಿ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಅಂದ್ರೆ ಪಿ ಜಾಗದಾಗ ಬರ್ತೀವಿ.
ಹಂಗಾಗಿ ಏನ್ ಪಿ ಜಾಗದಾಗ ಏನು ಮಾಡ್ತೀವಪ್ಪ ಅಂದ್ರೆ ವಿ ಮೈನಸ್ ಎನ್ ಪಿ ಅಂತ ಬರೀತೀವಿ. ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ ಹೌದ್ರಿ. ಸೊ ಪಿ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ and v minus nb is equal to nRT. This called as what? van der Waals equation ಅಂತ ಹೇಳ್ತಾರೆ ಅಥವಾ van der Waals equation for the real gases ಅಂತ ಹೇಳ್ತಾರೆ. ಹೌದಾ, this is for the real gases ಅಂದ್ರೆ van der Waals equation for real gases ಅಂತ ಹೇಳ್ತಾರೆ. van der Waals equation for real gases ಅಂತಂದ್ರೆ ಇದನ್ನ ಬರೀಬೇಕು. ಹೌದ್ರಿ, ಬರೀ ideal gas equation ಅಂದ್ರೆ ಏನು? Pv is equal to nRT. That is your ideal gas equation. And what is the real gas equation? van der Waals equation for real gas ಅಂತ ಏನು ಬರೀತೀರಿ? P plus a n square by v square v minus nb is equal to nRT. ಹೌದ್ರಿ, P ಅಂದ್ರೆ ಪ್ರೆಷರ್ ಐತಿ, V ಅಂದ್ರೆ ವ್ಯಾಲ್ಯೂಮ್ ಐತಿ. ಇನ್ನ ಇದು ನೋಡಿ, A ಅಂದ್ರೆ ಏನಪ್ಪ? A and B are the what is van der Waals constant ಐತಿ. N is nothing but number of moles, V ಅಂದ್ರೆ ವ್ಯಾಲ್ಯೂಮ್. ಕ್ಲಿಯರ್ ರೀ? N ಅಂದ್ರೆ ಗೊತ್ತಿದೆ ನಂಬರ್ ಆಫ್ moles, R is gas constant, T is temperature, constant temperature ಅಥವಾ absolute temperature ಅಂತ ಕರೀತೀವಿ. ಕ್ಲಿಯರ್ ರೀ? ಸೊ ದೀಸ್ ಆರ್ ದ ಟರ್ಮ್ಸ್. ಓಕೆ, ಸೊ ಇದು ನಮಗೆ ಇಂಪಾರ್ಟೆಂಟ್ ಇದೆ. ಹೌದಾ, ಇಷ್ಟೆಲ್ಲ ಸ್ವಲ್ಪ ಏನಾದ್ರು ಕನ್ಫ್ಯೂಷನ್ ಆಗತ್ತಿದ್ರು ಸಹಿತ ಅಂಡರ್ಸ್ಟ್ಯಾಂಡ್ ಆಗಿಲ್ಲಪ್ಪ ಅಂದ್ರು ಈ ಕಾನ್ಸೆಪ್ಟ್ ಇದೊಂದು ಈಕ್ವೇಷನ್ ನೆನ್ಪಿಟ್ಕೊಳ್ರಿ. ಕ್ಲಿಯರ್? ಸೊ ಸ್ಲೋ ಆಗಿ ನೋಡ್ಕೊತ ಹೋಗ್ರಿ, ನಾ ಹೇಳಿದ ಅರ್ಥ ಆಗ್ತದೆ, ಏನಂದ್ರೊಳಗೆ ಏನು ಸಮಸ್ಯೆ ಏನಿಲ್ಲ. ಸೊ ಕಾನ್ಸೆಪ್ಟ್ ಭಾಳಷ್ಟು ಈಸಿ ಐತಿ, ಬಟ್ ಆ ಕಾನ್ಸೆಪ್ಟ್ ಎಲ್ಲ ಡಿಪೆಂಡ್ಸ್ ಆಗಿರೋದಪ್ಪ ಇದನ್ನ ನಾನು ಅಷ್ಟೇ. ಇದು ಒಂದವ್ರು ಹೇಳಬೇಕಾಗಿತ್ತು, ಅದಕ್ಕಾಗಿ ಇದನ್ನೆಲ್ಲ ತಿಳ್ಕೊಂಡು ಬರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ರಿಯಲ್ ಗ್ಯಾಸಸ್ ಶೋಸ್ ಐಡಿಯಲ್ ಬಿಹೇವಿಯರ್ when conditions of temperature and pressure are such that the intermolecular forces are partially negligible. ಸೊ ಇದೆಲ್ಲ ನಾವು ನೋಡಿದ ಬಳಿಕ ಒಂದು ಕನ್ಕ್ಲೂಷನ್ ಬರ್ತಾವ. ಅಂದ್ರೆ ಫಸ್ಟ್ ಏನು ಮಾಡಿದ್ರು? ಐಡಿಯಲ್ ಗ್ಯಾಸ್ ಈಕ್ವೇಷನ್ ಫಾರ್ಮುಲಾ ಮಾಡಿದ್ರು, ಆಮೇಲೆ ಏನು ಮಾಡಿದ್ರು? ಗ್ರಾಫಿಕಲ್ ನೋಡಿದ್ರು. ಸೊ ಗ್ರಾಫಿಕಲ್ ಯಾಕಂತಾರೆ? ಸೊ ಮತ್ತೆ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಬರೋದು ಅದ್ರ ಮೇಲೆ. ಹೌದಾ, ಐಡಿಯಲ್ ಗ್ಯಾಸ್ ಅನ್ನ ಇಟ್ಕೊಂಡು ಯಾಕೆ ಐಡಿಯಲ್ ಗ್ಯಾಸ್ ಅನಿಸ್ತಾವಪ್ಪ ಅನ್ನೋದು ಕೆಲವೊಂದು ರೂಲ್ಸ್ ಹಾಕೋದು ಹೋದ್ರವರು. ಹೌದ್ರಿ, ಸೊ ರೂಲ್ಸ್ ಹಾಕಿದ ನಂತರ ಐಡಿಯಲ್ ಗ್ಯಾಸ್ ಮತ್ತು ರಿಯಲ್ ಗ್ಯಾಸ್ಗೂ ಯಾವ ರೂಲ್ಸ್ ಅಪ್ಲಿಕೇಬಲ್ ಆಗಂಗಿಲ್ಲ ಅನ್ನೋದೊಂದು ಏನು ಮಾಡಿದ್ರು. ಮತ್ತು ಅದರಲ್ಲಿ ವೈ ದ ರಿಯಲ್ ಗ್ಯಾಸಸ್ ಆರ್ ಡಿವಿಯೇಟಿಂಗ್, ಯಾಕೆ ಅವು ಡಿವಿಯೇಟ್ ಆಗತ್ತಾವ ಅನ್ನೋದಕ್ಕೆ ಏನು ಮಾಡ್ರಿ, ಮತ್ತು ಅದಕ್ಕೊಂದು ಗ್ರಾಫಿಕಲ್ಲೇ ತೆಗೆದು ನೋಡ್ರಿ ಅವ್ರು ಫಸ್ಟಿಗೆ. ಸೊ ಅವಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗೈತ್ರಿ. ಅದಾದ ನಂತರ ಏನು ಮಾಡಿರಪ್ಪ ಅಂದ್ರೆ ಯಾಕೆ ಆಗೈತದ ಅನ್ನೋದಕ್ಕೆ ನಮ್ಗೆ ಗೊತ್ತಾಯಿತು. ಎರಡು ಮಾಲಿಕ್ಯುಲರ್ ಥಿಯರಿ, ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಒಳಗಿಂದ ಎರಡು ಪಾಯಿಂಟ್ಸ್ ಏನಾಗ್ತಾವ್ರಲ್ಲಿ ಡಿಫ್ರೆನ್ಸ್ ಆಗ್ತಾವೆ. ಅದಕ್ಕೆ ಐಡಿಯಲ್ ಗ್ಯಾಸ್ ಮತ್ತು ರಿಯಲ್ ಗ್ಯಾಸ್ಗೆ. ಹೌದಾ, ಸೊ ಅದರಿಂದ ಏನು ಮಾಡೋರು ಕನ್ಕ್ಲೂಷನ್ ಬಂದ್ರೆ ರಿಯಲ್ ಗ್ಯಾಸ್ ಅಂದ್ರೆ ಬೇರೆ ಬಿಹೇವಿಯರ್ ಐತಿ, ಐಡಿಯಲ್ ಗ್ಯಾಸ್ ಅಂದ್ರೆ ಬೇರೆ ಬಿಹೇವಿಯರ್ ಐತಿ ಅಂತ ಬಂದರು. ಅದ್ರ ಜೊತೆಗೆ ಮತ್ತೆ ಕಂಟಿನ್ಯೂಷನ್ ಮಾಡಿ ಸೊ ಕೆಲವೊಂದಿಷ್ಟು ಪಾಯಿಂಟ್ಸ್ ಬರ್ಕೊಂಡು ಹೋಗ್ತಾರ ಅವರು. ಸೊ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಹೆಂಗೈತಲ್ಲ ಹಂಗೆ ರಿಯಲ್ ಗ್ಯಾಸ್ ಒಂದು ಈಕ್ವೇಷನ್ ನಾವು ಹೆಂಗೆ ಬರೀಬಹುದು ಅನ್ನೋದು ಕೇಳಿ ಇದೆಲ್ಲ ಆಗಿ. ಸೊ ಇದೇನಪ್ಪ ಅಂದ್ರೆ P plus a n square by v square v minus nb is equal to nRT. This is what the van der Waals equation for real gases ಅಂತ ಬರ್ತದೆ. ಓಕೆ, ಇನ್ನು ಮುಂದುವರೆದು ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ ಡಿಸ್ಕಷನ್ ಮಾಡ್ತಾರೆ. ಯಾಕೆ ರಿಯಲ್ ಗ್ಯಾಸಸ್ ಡಿವಿಯೇಟ್ ಹಾಕವಪ್ಪ ಅಥವಾ ರಿಯಲ್ ಗ್ಯಾಸಸ್ ನಾವು ಐಡಿಯಲ್ ಗ್ಯಾಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ. ಏನ್ರಿ, ರಿಯಲ್ ಗ್ಯಾಸ್ ಶೋಸ್ ಐಡಿಯಲ್ ಬಿಹೇವಿಯರ್ and the conditions of temperature and pressure are such that the intermolecular forces are partially negligible. ನೋಡಿ, ಸೊ ನಾವು ಯಾವಾಗ ರಿಯಲ್ ಗ್ಯಾಸಸ್ ಅನ್ನ ಐಡಿಯಲ್ ಗ್ಯಾಸ್ ಅಂತ ಮಾಡಬಹುದಪ್ಪ ಅಂತಂದ್ರೆ ಮತ್ತೆ ಅದರ ಪಾಯಿಂಟಿಗೆ ಬಂತು ನಾವು. ಏನ್ರಿ, ಗಿವನ್ ಟೆಂಪರೇಚರ್ ಮತ್ತು ಪ್ರೆಷರ್, ಒಂದು ಕೊಟ್ಟಂತ ಟೆಂಪರೇಚರ್ ಮತ್ತು ಪ್ರೆಷರ್ ಒಳಗೆ ಏನು ಮಾಡ್ಬೇಕು ನಾವಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅನ್ನೋದು ಏನು ಮಾಡ್ಬೇಕು, ನೆಗ್ಲಿಜಿಬಲ್ ಆಗಬೇಕು. ಅಂದ್ರೆ ಎರಡು ಮಾಲಿಕ್ಯುಲ್ಸ್ ನಡುವೆ ಯಾವುದೇ ಥರ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರಲೇಬಾರದು, ಅಥವಾ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಫೋರ್ಸ್ ಆಫ್ ರಿಪಲ್ಷನ್ ಆಗಿರ್ಬೋದು, ಅದು ಒಟ್ಟ ಅಲ್ಲಿ ಆಕ್ಟ್ ಮಾಡಲೇಬಾರದು ಅಂತ ಹೇಳ್ತಾರೆ. ಹೌದ್ರಿ, ನೆಕ್ಸ್ಟ್ ಮತ್ತೇನಪ್ಪ ಅಂದ್ರೆ ದ ರಿಯಲ್ ಗ್ಯಾಸ್ ಶೋಸ್ ಐಡಿಯಲ್ ಬಿಹೇವಿಯರ್ when pressure approaches to 0. ಹೌದ್ರಿ, ಸೊ ಯಾವಾಗ ರಿಯಲ್ ಗ್ಯಾಸ್ ಇದ್ದು ಐಡಿಯಲ್ ಗ್ಯಾಸ್ ಅಪ್ರೋಚ್ ಮಾಡ್ತಾವಪ್ಪ ಅಂತಂದ್ರೆ ಪ್ರೆಷರ್ ಅನ್ನೋದು ಯಾವಾಗೂ 0 ಇರಬೇಕು. ಆಮೇಲೆ ಮತ್ತೇನು ಇರಬೇಕು ಅಂದ್ರೆ ವೆರಿ ಲೋ ಟೆಂಪರೇಚರ್, ಟೆಂಪರೇಚರ್ ಪೂರ್ತಿ ಕಡಿಮೆ ಇರಬೇಕ್ರಿ. ಆಮೇಲೆ ಮತ್ತೇನು ಇರಬೇಕು ಅಂದ್ರೆ ಪ್ರೆಷರ್ ಯಾವುದೇ ಥರ ಇರಬಾರ್ದು, ಪ್ರೆಷರು 0 ಇರಬೇಕು, ಟೆಂಪರೇಚರ್ನು 0 ಇರಬೇಕು. ಸೊ ಅವಾಗ ಏನಾಗೈತಪ್ಪ ಅಂತಂದ್ರೆ ಐಡಿಯಲ್ ಗ್ಯಾಸ್ ರಿಯಲ್ ಗ್ಯಾಸ್ ಇರೋದು ಐಡಿಯಲ್ ಗ್ಯಾಸ್ ಇರತಕ್ಕ ಬಿಹೇವ್ ಮಾಡ್ತಾವು ಅಂತ ಹೇಳ್ತಾರೆ. ಹೌದ್ರಿ, ಇನ್ನು ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಬರ್ತೈತಿ, ಏನಪ್ಪ ಅಂದ್ರೆ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂತ ಬರ್ತೈತಿ. ಸೊ ದಟ್ ಇಸ್ ರಿಪ್ರೆಸೆಂಟೆಡ್ ಬೈ Z. Z ಅಂತ ರಿಪ್ರೆಸೆಂಟ್ ಮಾಡ್ತಾರೆ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಸೊ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂತಂದ್ರೆ ಏನು? ಇಟ್ ಇಸ್ ಜಸ್ಟ್ ಅ ರೇಷಿಯೋ ಅಂತ ಹೇಳ್ತಾರೆ. ರೇಷಿಯೋ ಬಿಟ್ವೀನ್ ದ ವಾಟ್, ಇಟ್ ಇಸ್ ದ ರೇಷಿಯೋ ಆಫ್ ಪ್ರಾಡಕ್ಟ್ ಆಫ್ PV and nRT. ಅಂದ್ರೆ ರೇಷಿಯೋ ಅಂದ್ರೆ PV ಡಿವೈಡ್ ಬೈ nRT ಮಾಡಿದ್ರೆ ನಮ್ಗೆ ಏನು ಸಿಗ್ತದೆ, ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅನ್ನೋದು ಸಿಗ್ತೈತಿ.
ಹೌದ್ರಿ. ಸೊ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಸಿಗ್ತೈತೆ ನಮಗೆ. ಸೊ ಅದು ಹೆಂಗೆ ಸಿಗ್ತೈತಪ್ಪ ಅಂತಂದ್ರೆ ಜಸ್ಟ್ ಡ್ರಾನ್ ದ ಗ್ರಾಫ್ ಆಫ್ Z ವರ್ಸಸ್ P. ಹೌದ್ರಿ. ಪ್ರೆಷರ್ ವರ್ಸಸ್ Z ಏನು ಮಾಡ್ತಾರ ಗ್ರಾಫ್ ಡ್ರಾ ಮಾಡ್ತಾರೆ ಬೇರೆ 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 ಗ್ಯಾಸಸ್ ತಗೊಂಡ. ಸೊ ಎಲ್ಲ ಗ್ಯಾಸ್ಗಳು ಏನಾಗ್ತೈತಪ್ಪ ಅಂದ್ರೆ ಐಡಿಯಲ್ ಗ್ಯಾಸ್ ಏನಂತಂದ್ರೆ 1 ಬರ್ತೈತೆ. ಯಾಕಪ್ಪ ಅಂತಂದ್ರೆ ನಮ್ಗೆ ಗೊತ್ತೈತ್ರಿ PV = N ಆಟ ಅಂತ ನಾವು. ಹೌದ್ರಿ. PV = N ಆಟ ಅಂತ ಹೇಳಿ ಇದು 1 ಐತಿ ಅಂದ್ರೆ ಇದು 1 ಇದ್ದಾಗ ಇದು 2 ಐತಿ ಇದು 2 ಇದ್ದಾಗ. ಸೊ ಹಂಗೆ ಮಾಡಿದ್ರೆ ಈ ಎರಡು ಕೂಡ್ಸ ಅಥವಾ ಇನ್ನು ಎರಡು ಕೂಡ ಡಿವೈಡ್ ಮಾಡಿದಾಗ ಏನು ಬರ್ತೈತೆ ಆನ್ಸರ್. ಹೌದ್ರಿ. 1 / 1 ಅನ್ನಂಗೆ ಆಗ್ತೈತೆ. ನಥಿಂಗ್ ಬಟ್ 1 ಅಥವಾ 2 / 2 ಮಾಡಿದ್ರೆ 1. ಹಂಗೆ ಈ ಕಡೆ ವ್ಯಾಲ್ಯೂ ಸೇಮ್ ಐತಿ ಈ ಕಡೆ ವ್ಯಾಲ್ಯೂ ಸೇಮ್ ಐತಿ ಅಂತ ಏನಾಗೈತಿ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಇದು 1 ಆಗೈತಿ. ಎದಕ್ಕಪ್ಪ ಅಂದ್ರೆ ಫಾರ್ ಐಡಿಯಲ್ ಗ್ಯಾಸ್ Z ವ್ಯಾಲ್ಯೂ ಇಸ್ ಆಲ್ವೇಸ್ 1 ಅಂತ ಹೇಳ್ತಾರೆ. ಅಂತ ಹೇಳೈತೆ. ಯಾಕಪ್ಪ ಅಂತಂದ್ರೆ PV = nRT ಐತಿ. ಹೌದ್ರಿ. ನೆಕ್ಸ್ಟ್ ಇನ್ ರಿಯಲ್ ಗ್ಯಾಸ್ ಅಂತ ತಗೊಂಡಾಗ ಏನಾಗೈತಿ ಅಂದ್ರೆ ಯಾಕೆ ವೆರಿ ಲೋ ಪ್ರೆಷರ್ ಅಗ್ರಿ ಪೂರ್ತಿ ಕಡಿಮೆ ಪ್ರೆಷರ್ ಒಳಗೆ ಏನಾಗೈತಿ ಅಂದ್ರೆ ಆಲ್ ದ ಗ್ಯಾಸಸ್ ಶೋಸ್ have the what Z is nearly equal ಅಂತ ಹೇಳ್ತಾರೆ and behave as a ideal gas. ಎಲ್ಲ ಗ್ಯಾಸಸ್ ನಾವು ಅಗ್ರಿ ಕಡಿಮೆ ಪ್ರೆಷರ್ ಅಂದ್ರೆ ಲೋ ಪ್ರೆಷರ್ ಒಳಗೆ ಇಟ್ಟಾಗ ಏನಾಗಿರೋದು ಆ Z ವ್ಯಾಲ್ಯೂಗೂ 1 ವ್ಯಾಲ್ಯೂ ನಿಯರ್ಲಿ ಈಕ್ವಲ್ ಇರ್ತಾವೆ ಎಲ್ಲ ಗ್ಯಾಸಸ್. ಹೌದ್ರಿ. ಅಂದ್ರೆ ನಾವು ಕನ್ಕ್ಲೂಷನ್ ಬಂದಿವಪ್ಪ ಅಂದ್ರೆ ನಾವು ಪೂರ್ತಿ ಪ್ರೆಷರ್ 0 ಇಟ್ಟಿದ್ದೀವಪ್ಪ ಅಂದ್ರೆ ಎಲ್ಲ ಗ್ಯಾಸಸ್ ಏನು ಮಾಡ್ತಿರ್ತಾವೆ ಐಡಿಯಲ್ ಗ್ಯಾಸ್ ಅಂತ ಆಕ್ಟ್ ಮಾಡ್ತಿರ್ತಾವೆ ಅಂತ ತಿಳ್ಕೊಬೇಕು ನಾವು. ಕ್ಲಿಯರ್ ರೀ. ಸೊ ವೆನ್ ಯು put the pressure exactly 0 almost 0 ಇಟ್ಟಾಗ ಏನಾಗ್ತಿದ್ರಲ್ಲಿ all the real gases are acting like a ideal gas. Okay, next at high pressure all the gases have Z should be greater than 1 ಅಂತ ಹೇಳ್ತಾರೆ. ನೀವು ಪ್ರೆಷರ್ ಅನ್ನು ಜಾಸ್ತಿ ಮಾಡ್ಕೊಂಡು ಹೋಗಿಲ್ಲಪ್ಪ ಅಂದ್ರೆ ಅವಾಗ ಏನಾಗ್ತೈತಿ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಯಾವಾಗೂ 1 ಇರ್ತೈತೆ ಅಂತ ಹೇಳ್ತಾರೆ. ಸರಿ, ಗ್ರೇಟರ್ ದನ್ 1 ಇರ್ತದೆ ಅಂತ ಹೇಳ್ತಾರೆ. ಹೌದಾ. ಗ್ರೇಟರ್ ದನ್ 1 ಅಂದಾಗ ಏನಾಗ್ತಲ್ಲ ಇವಾಗ ಗ್ರೇಟರ್ ದನ್ 1 ಯಾವಾಗ ಆಗ್ತೈತ್ರಿ. ಹೌದಾ. ಸೊ ಗ್ರೇಟರ್ ದನ್ 1 ಯಾವಾಗ ಆಗ್ತೈತ್ರಿ ಇವೆರಡರಲ್ಲಿ ಒಂದು ವ್ಯಾಲ್ಯೂ ಯಾವಾಗ ಜಾಸ್ತಿ ಇರಬೇಕಲ್ಲ. ಹೌದಾ. ಸೊ ಯಾವಾಗ ಜಾಸ್ತಿ ಆಗೈತ್ರಿ ಗ್ರೇಟರ್ ದನ್ 1 ಅಂದ್ರೆ PV ವ್ಯಾಲ್ಯೂ ಯಾವಾಗ ಜಾಸ್ತಿ ಇರಬೇಕು nRT ವ್ಯಾಲ್ಯೂ ಕಡಿಮೆ ಇರಬೇಕು. ಅಂದ್ರೆ ಏನಾಗ್ತದೆ ಈ ವ್ಯಾಲ್ಯೂ ಜಾಸ್ತಿ ಇದ್ದಾಗ ಏನಾಗ್ತೈತೆ ಅವಾಗ ಹೈ ಪ್ರೆಷರ್ ಇದ್ದಾಗ ಏನಾಗ್ತೈತ್ರಿ Z ವ್ಯಾಲ್ಯೂ ಗ್ರೇಟರ್ ದನ್ 1 ಇರ್ತೈತಿ and is more difficult to compress. ಅವಾಗ ಏನಾಗೈತಿ ಅಂದ್ರೆ ಗ್ಯಾಸಸ್ ಅನ್ನ ನೀವು ಏನು ಮಾಡಕ್ಕಾಗಲ್ರಿ ಕಾಂಪ್ರೆಸ್ ಮಾಡಕ್ ಸಾಧ್ಯ ಆಗಂಗಿಲ್ಲ. ಸೊ ಕಾಂಪ್ರೆಸ್ ಮಾಡೋದು ಕಠಿಣ ಆಗ್ತೈತಿ ಅಂತ ಹೇಳ್ತಾರೆ. ಹೌದ್ರಿ. ಇನ್ನು ನೆಕ್ಸ್ಟ್ at the intermediate pressure most of the gases have Z is less than 1 ಅಂತ ಹೇಳ್ತಾರೆ. ಹೌದ್ರಿ. ಮೋಸ್ಟ್ ಆಫ್ ದ ಟೈಮ್ ಒಳಗೆ ಏನಾಗಿರ್ತೈತಿ ಅಂದ್ರೆ ಈ ವ್ಯಾಲ್ಯೂ ಜಾಸ್ತಿ ಇರ್ತೈತಿ ಈ ವ್ಯಾಲ್ಯೂ ಕಡಿಮೆ ಇರ್ತೈತಿ. ಅಂದ್ರೆ ಏನ್ರಿ Z ವ್ಯಾಲ್ಯೂ ಲೆಸ್ ದನ್ 1 ಇರ್ತೈತಿ ಅಂತ ಹೇಳ್ತಾರೆ. 0.9 ಆಗಿರ್ಬೋದು 0.8 ಆಗಿರ್ಬೋದು ಹಿಂಗೆ ಇರ್ತೈತಿ. ಹೌದಾ. ಸೊ ಯಾವಾಗಪ್ಪ ಅಂತಂದ್ರೆ ಇಂಟರ್ಮೀಡಿಯೇಟ್ ಪ್ರೆಷರ್ 0 ಪ್ರೆಷರ್ ಇದ್ದಾಗ ಏನಾಗಿರ್ತೈತಿ ಎಕ್ಸಾಕ್ಟ್ಲಿ 1 ಇರ್ತೈತಿ ರಿಯಲ್ ಗ್ಯಾಸ್ ಅದ. ಹೌದ್ರಿ. ನೀವು ಪ್ರೆಷರ್ ಏನು ಮಾಡಿರಪ್ಪ ಅಂದ್ರೆ ನಾರ್ಮಲ್ ಪ್ರೆಷರ್ ಇಟ್ಟಿರಪ್ಪ ಅಂದ್ರೆ ಏನಾಕೈತಿ ಅವಾಗ Z ವ್ಯಾಲ್ಯೂ ಕಡಿಮೆ ಆಗ್ತೈತಿ. ಇನ್ನು ಪ್ರೆಷರ್ ಹೈ ಮಾಡಿದ್ರಪ್ಪ ಅಂದ್ರೆ ಏನಾಕೈತಿ Z ವ್ಯಾಲ್ಯೂ 1 ಜಾಸ್ತಿ ಹೋಗ್ತೈತಿ. ಇಷ್ಟು ನಮಗೆ ಗೊತ್ತಿರ್ಬೋದು ಅಲ್ಲ. ಸರಿತಾ. ಸೊ ಇವತ್ತೆಲ್ಲ ಕಾನ್ಸೆಪ್ಟ್ ನಮಗೆ ತಿಳಿದಪ್ಪ ಅಂದ್ರೆ ಏನಾಗ್ತೈತಿ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ Z = 1 ಐತಿ ಫಾರ್ ದ ಐಡಿಯಲ್ ಗ್ಯಾಸ್. ಸೊ ಅದು ಯಾಕೆ 1 ಐತಿ ನಮ್ಗೆ ಗೊತ್ತೈತಿ ಹೇಳಿ. ಯಾಕಪ್ಪ PV = nRT ಎರಡು ಈಕ್ವಲ್ ಅನ್ಕೊಳ್ಳಿ ಏನಾಗ್ತೈತಿ ಅದಕ್ಕೆ ನೀವು ರೇಷೋ ತಗೋರಿಪ್ಪ. ರೇಷೋ ಅಂದ್ರೆ ಡಿವೈಡ್ ಮಾಡೋದು PV / nRT ಮಾಡಿ ಏನಾಗ್ತೈತಿ 1 ಅನ್ನ ಬರ್ತೈತಿ ಆನ್ಸರ್. ಹೌದಾ. ಅಂದ್ರೆ ಏನಾಗೈತಿ ಐಡಿಯಲ್ ಗ್ಯಾಸ್ ಯಾವಾಗ 1 ಐತಿ ವ್ಯಾಲ್ಯೂ. ಅದನ್ನ ರಿಯಲ್ ಗ್ಯಾಸ್ ಸ್ಟಡಿ ಮಾಡಕತ್ತೀವಿ ಅಂದ್ರೆ ಏನಾಗೈತಿ ಅಲ್ಲಿ ಎಟ್ ದ ಲೋ ಪ್ರೆಷರ್ ಅಂತ ಹೇಳ್ತಾರಲ್ಲ ಇಲ್ಲಿ ಏನು ಹೇಳೋದು ರಿಯಲ್ ಗ್ಯಾಸ್ ಶೋಸ್ ಐಡಿಯಲ್ ಬಿಹೇವಿಯರ್ when the what conditions of temperature and pressure approaches to 0 ಅಂತ ಹೇಳ್ತಾರೆ. ಹೌದಾ. ಸೊ ಯಾವಾಗ ಏನಾಗೈತಿ ಅಂತಂದ್ರೆ ಯಾವಾಗ ನೀವು ಪ್ರೆಷರ್ 0 ಅಪ್ಲಿಕೇಬಲ್ ಮಾಡ್ತಿರಲಿಲ್ಲ ಅಪ್ರೋಚ್ ಮಾಡ್ತಿರಲಿಲ್ಲ ಅವಾಗ ಏನಾಗ್ತೈತಿ ಎಲ್ಲ ರಿಯಲ್ ಗ್ಯಾಸ್ ಇದ್ದು ಏನಾಗ್ತಾವಪ್ಪ ಐಡಿಯಲ್ ಗ್ಯಾಸ್ ಅಂತ ಬಿಹೇವ್ ಮಾಡ್ತಾವ ಅಂತ ಹೇಳಿದ್ವಿ. ಅದಕ್ಕಾಗಿ ಏನು ಹೇಳ್ತಾರೆ ಇಲ್ಲಿ ಅವರು Z is nearly equal to 1 ಅಂತ ಹೇಳ್ತಾರೆ. ಯಾವಾಗಪ್ಪ ಅಂದ್ರೆ they just behave like ideal gas when it is very low pressure ಅಂತ ಹೇಳೋದು. ಪ್ರೆಷರ್ ಲೋ ಮಾಡಿದಾಗ ಏನಾಗ್ತೈತಿ ಅಂದ್ರೆ ಎಲ್ಲ ಗ್ಯಾಸಸ್ ಏನು ಮಾಡ್ತಾವ್ರಿ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸ್ ಜೊತೆಗೆ ಆಕ್ಟ್ ಮಾಡ್ತಾವೆ. ಎಲ್ಲ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸ್ ಜೊತೆಗೆ ಆಕ್ಟ್ ಮಾಡ್ತಾವೆ. ಇನ್ನು ಅದ ಪ್ರೆಷರ್ ನೀವು ಹೆಚ್ಚು ಮಾಡಿಬಿಟ್ರಪ್ಪ ಅಂದ್ರೆ ಏನಾಗ್ತೈತಿ Z ವ್ಯಾಲ್ಯೂ ಜಾಸ್ತಿ ಆಗ್ತೈತಿ. ಪ್ರೆಷರ್ ನೀವು ನಾರ್ಮಲ್ ಪ್ರೆಷರ್ ಇಟ್ಟಿರಪ್ಪ ಅಂದ್ರೆ ಏನಾಗ್ತೈತಿ Z ವ್ಯಾಲ್ಯೂ ಕಡಿಮೆ ಆಗ್ತೈತಿ. ಇವು 3 ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕು. Okay. In last one conclusion ಏನು ಬರ್ತಾರಪ್ಪ this is the last point of our chapter. What it is the gases shows ideal behavior when the volume occupied is large so that the volume of the molecules can be negligible as compared to the what
ಕಂಪ್ಯಾರಿಸನ್ ಟು ಹೀಟ್ ಅಂತ ಹೇಳ್ತಾವ ಅಂದ್ರೆ ಮತ್ತೆ ಏನಾಗ್ತದೆ ಮತ್ತೆ ಸೆಕೆಂಡ್ ಪಾಯಿಂಟ್ ಬರುತ್ತೆ ಇದು ಒಂದನೇ ಪಾಯಿಂಟ್ ಇಟ್ಕೊಂಡು ಇದನ್ನ ಹೇಳಿದ್ರು ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅನ್ನೋದು ಇದೆಲ್ಲ ಹೇಳಿದ್ರು ಅಂದ್ರೆ ಇನ್ನು ಎರಡನೇ ಪಾಯಿಂಟ್ ಏನಾಗಿತ್ತಪ್ಪ ಅಂದ್ರೆ ನೀವು ಒಂದು ಮಾಲಿಕ್ಯೂಲ್ ಕನ್ಸಿಡರ್ ಮಾಡ್ರಪ್ಪ ಅಂದ್ರೆ ಟೋಟಲ್ ಮಾಲಿಕ್ಯೂಲ್ಗೆ ಏನು ಮಾಡ್ಬೇಕಾದ್ರೆ ನಾವು ನೆಗ್ಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ ಟೋಟಲ್ ವ್ಯಾಲ್ಯೂ ಕಂಪೇರ್ ಮಾಡಿದಾಗ ಒಂದು ಮಾಲಿಕ್ಯೂಲ್ ನೀವು ನೆಗ್ಲೆಕ್ಟ್ ಮಾಡಿರಪ್ಪ ಅಂದ್ರೆ ಅವಾಗ ಏನಾಗಿತ್ತು ಆ ಗ್ಯಾಸ್ ಏನು ಮಾಡ್ತೈತೆ ಅಂದ್ರೆ ಐಡಿಯಲ್ ಗ್ಯಾಸ್ ಅಂತ ಆಕ್ಟ್ ಮಾಡ್ತೈತಿ ಕ್ಲಿಯರ್ ರೀ ಸೊ ದೀಸ್ ಆರ್ ದ ಪಾಯಿಂಟ್ಸ್ ಸೊ ಆಫ್ಟರ್ ದಿಸ್ ವಾಟ್ ಇಟ್ ಇಸ್ ವಿ ಆರ್ ಜಸ್ಟ್ ಕನ್ಕ್ಲೂಡಿಂಗ್ ದ ಚಾಪ್ಟರ್ ಆಕ್ಚುಲಿ ಸೊ ಇಲ್ಲಿ ನಾನು ಚಾಪ್ಟರ್ನ ಕನ್ಕ್ಲೂಡ್ ಮಾಡಕತ್ತಿದ್ದೆ ಆಫ್ಟರ್ ದಿಸ್ ವಿ ಹ್ಯಾವ್ ದ ವರ್ಡ್ ಲಿಕ್ವಿಫಿಕೇಶನ್ ಆಫ್ ಗ್ಯಾಸ್ ಅಂತ ಪಾಯಿಂಟ್ಸ್ ಬರೋದು ಆಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕ್ಲಿಯರ್ ಸೊ ಲಿಕ್ವಿಫಿಕೇಶನ್ ಆಫ್ ಗ್ಯಾಸ್ ಅಂತ ಚಾಪ್ಟರ್ ಇದ್ರೂ ಸಹಿತ ಅದು ನಿಮ್ಗೆ ತೆಗೆದಿದ್ದಾರೆ ಮುಂದಿನ ಪೋರ್ಷನ್ ಅಂತ ನಿಮ್ಗೆ ಇಲ್ಲ ಈಗ ಸದ್ಯದ ಮಟ್ಟಿಗೆ 30% ರೆಡ್ಯೂಸ್ ಆಗೋದ್ರೊಳಗೆ ಏನಪ್ಪ ಅಂದ್ರೆ ಅದು ಪೋರ್ಷನ್ ಇಲ್ಲ ಸೊ ಇಲ್ಲಿಗೆ ಏನಾಗಿತ್ತು ಅಂದ್ರೆ ನಿಮ್ಮ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ ಕ್ಲಿಯರ್ ಸೊ ಜಸ್ಟ್ ಗೋ ಥ್ರೂ ಒನ್ಸ್ ಏನು ಕನ್ಫ್ಯೂಷನ್ ಇಲ್ಲ ಇಲ್ಲಿ ಸೊ ಏನು ಮಾಡ್ಯಾರಪ್ಪ ಅಂದ್ರೆ ರಿಯಲ್ ಗ್ಯಾಸ್ ಹೆಂಗೆ ಡಿವಿಯೇಷನ್ ಮಾಡ್ತಾವೆ ಅನ್ನೋದಕ್ಕೆ ಐಡಿಯಲ್ ಗ್ಯಾಸ್ ಇಟ್ಕೊಂಡು ಐಡಿಯಲ್ ಗ್ಯಾಸ್ ಪ್ರೆಷರ್ ಮತ್ತು ರಿಯಲ್ ಗ್ಯಾಸ್ ಪ್ರೆಷರನ್ನು ಅಪ್ಲೈ ಮಾಡಿದಾಗ ಕಂಪ್ಯಾರಿಸನ್ ಮಾಡಿದಾಗ ಏನಾಗ್ತೈತೆ ಇಲ್ಲಿ ರಿಯಲ್ ಗ್ಯಾಸ್ ಪ್ರೆಷರ್ ಕಡಿಮೆ ಆಗ್ತೈತಿ ಐಡಿಯಲ್ ಗ್ಯಾಸ್ ಪ್ರೆಷರ್ ಜಾಸ್ತಿ ಆಗ್ತೈತಿ ಹೌದ್ರಿ ಯಾಕಂದ್ರೆ ಅದನ್ನ ಪ್ರೆಷರ್ ತಗೊಳಂಗಿಲ್ಲ ಕಾನ್ಸ್ಟೆಂಟ್ ಇಟ್ಕೊಂಡಿರ್ತೈತಿ ಯಾವುದು ಐಡಿಯಲ್ ಗ್ಯಾಸ್ ಬಟ್ ಅದ್ರ ರಿಯಲ್ ಗ್ಯಾಸ್ ಏನು ಮಾಡ್ತೈತಿ ಪ್ರೆಷರ್ ನೀವು ಅಪ್ಲೈ ಮಾಡಿದಾಗ ಏನಾಗ್ತೈತಿ ಪ್ರೆಷರ್ ತಗೊಳ್ತೈತೆ ಅವಾಗ ಏನಾಗ್ತೈತಿ ಎರಡು ನಡುವೆ ವೇರಿಯೇಷನ್ ಕಂಡು ಬರ್ತೈತಿ ಆ ವೇರಿಯೇಷನ್ ಈಕ್ವಾಲಿಟಿ ಮಾಡೋ ಸಲುವಾಗಿ ಏನು ಮಾಡ್ತಾರೆ ಒಂದು ಈಕ್ವೇಷನ್ ಬರೀತಾರೆ ಏನಪ್ಪ ಅಂದ್ರೆ ಪಿ ಐಡಿಯಲ್ ಇಸ್ ಈಕ್ವಲ್ ಟು ಪಿ ರಿಯಲ್ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಅಂತ ಹೌದಾ ಸೊ ಎ ಮತ್ತು ಇದ್ರಾಗ ಬರುವಂಥ ಪಿ ಇವೆರಡು ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ಸ್ ಎರಡು ವಂಡರ್ ವಾಲ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ನಾವು ಏನು ಮಾಡೋದು ಏನಾಗ್ತೈತಪ್ಪ ನಂಬರ್ ಆಫ್ ಮೋಡ್ಸ್ ಆಗ್ತೈತಿ ಹೌದ್ರಿ ಸೊ ಏನು ಅದೇ ಥರ ವ್ಯಾಲ್ಯೂಮ್ ಏನಾಗ್ತೈತಿ ಅಂದ್ರೆ ಕಡಿಮೆ ಆಗ್ತೈತಿ ಪ್ರೆಷರ್ ಜಾಸ್ತಿ ಮಾಡಿದಾಗ ಏನಾಗ್ತೈತಿ ವ್ಯಾಲ್ಯೂಮ್ ಆಬ್ವಿಯಸ್ಲಿ ಕಡಿಮೆ ಆಗ್ತೈತಿ ಸೊ ಎಷ್ಟರ ಮಟ್ಟಿಗೆ ವ್ಯಾಲ್ಯೂಮ್ ಕಡಿಮೆ ಆಯ್ತು ಅನ್ನೋದಕ್ಕೆ ಏನು ಮಾಡ್ತಾರೆ ಅವರು ಪಿ ಮೈನಸ್ ಎನ್ ಬಿ ಅಂತ ತಗೋತಾರೆ ನಾವು ಹೌದಾ ಈ ಎನ್ ಬಿ ಒಳಗೆ ಏನಾಗ್ತೈತಿ ಅಂದ್ರೆ ಟೋಟಲ್ ವ್ಯಾಲ್ಯೂಮ್ ಆಫ್ ದ ಗ್ಯಾಸ್ ಎನ್ ಬಿ ಒಳಗೆ ಟೋಟಲ್ ವ್ಯಾಲ್ಯೂಮ್ ಆಫ್ ದ ಗ್ಯಾಸ್ ಅದ್ರೊಳಗೆ ಎಷ್ಟು ಕಡಿಮೆ ಆಗೈತೆ ಅನ್ನೋದು ನೀವು ಮೈನಸ್ ಮಾಡಿಬಿಟ್ಟು ಅಂದ್ರೆ ನಮ್ಗೆ ವಿ ಸಿಗ್ತೈತಿ ಸೊ ಎನ್ ಬಿ ಒಳಗೆ ಏನಂದ್ರೆ ಟೋಟಲ್ ವ್ಯಾಲ್ಯೂಮ್ ಅಕ್ಯುಪೈಡ್ ಬೈ ದ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ ಸಾರಿ ಟೋಟಲ್ ವ್ಯಾಲ್ಯೂಮ್ ಅಕ್ಯುಪೈಡ್ ಬೈ ದ ಮಾಲಿಕ್ಯೂಲ್ಸ್ ಟೋಟಲ್ ಮಾಲಿಕ್ಯೂಲ್ಸ್ ಎಷ್ಟು ವ್ಯಾಲ್ಯೂಮನ್ನು ಅಕ್ಯುಪೈ ಮಾಡ್ತಾವೆ ಅನ್ನೋದು ಏನಾಗಬೇಕು ಅಂದ್ರೆ ಎನ್ ಬಿ ಅಂತ ಆಗ್ತದೆ ಸೊ ಎರಡು ಟರ್ಮ್ಸ್ ಅನ್ನು ನೀವು ಈ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಒಳಗೆ ಹಾಕಿದ್ರಪ್ಪ ಅಂದ್ರೆ ನಮಗೆ ಏನು ಸಿಗ್ತೈತಿ ಇಕ್ವೇಷನ್ ಇದು ಬರ್ತೈತಿ ಹೌದ್ರಿ ದಿಸ್ ಇಸ್ ವಾಟ್ ಪಿ ದಿಸ್ ಇಸ್ ವಿ ಇಸ್ ಈಕ್ವಲ್ ಟು ಏನಿಗೆ ಮೇಲೆ ಎನ್ ಆರ್ ಟಿ ಅಂತ ಇತ್ತು ಹೌದಾ ಇದೇನಪ್ಪ ಅಂದ್ರೆ ಇಕ್ವೇಷನ್ ಇದು ಐಡಿಯಲ್ ಗ್ಯಾಸ್ ಇಕ್ವೇಷನ್ ಈ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಅನ್ನ ತಗೊಂಡು ಏನು ಮಾಡ್ತಾರೆ ಅವರು ರಿಯಲ್ ಗ್ಯಾಸ್ ಹಾಕ್ತಾರೆ ಪಿ ಅನ್ನ ಹೆಂಗೆ ಬರೀತಾರಪ್ಪ ಅಂದ್ರೆ ಪಿ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಆಮೇಲೆ ವಿ ಅನ್ನ ಹೆಂಗೆ ಬರೀತಾರ ಪಿ ಮೈನಸ್ ಎನ್ ಬಿ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಸೇಮ್ ಐತಿ ಅದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ವಂಡರ್ ವಾಲ್ಸ್ ಇಕ್ವೇಷನ್ ಫಾರ್ ರಿಯಲ್ ಗ್ಯಾಸಸ್ ಅಂತ ಕರಿತೀವಿ ಕ್ಲಿಯರ್ ರೀ ಇನ್ನು ಮುಂದಿನ ಪಾಯಿಂಟ್ಸ್ ಅಂತ ಏನಪ್ಪ ಅಂದ್ರೆ ಸೇಮ್ ಅದಾವ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಫಾರ್ ಐಡಿಯಲ್ ಗ್ಯಾಸ್ ಇಟ್ ಇಸ್ 1 ಆಯ್ತಾ ಇವಿಷ್ಟೇ ನಮ್ಮ ಪಾಯಿಂಟ್ಸ್ ಗೊತ್ತಿರಬೇಕಷ್ಟೇ ಆಯ್ತಾ ಇದೆಲ್ಲ ಪಾಯಿಂಟ್ಸ್ ನಮ್ಗೆ ಅರ್ಥ ಆಗಲಿಲ್ಲಪ್ಪ ಅಂದ್ರೆ ಸಹಿತ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡಿರಿ ಕ್ಲಿಯರ್ ಸೊ ಪದೇ ಪದೇ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ ಪಾಯಿಂಟ್ಸ್ ಆಯ್ತಾ ಸೊ ಜೆಡ್ ಇಸ್ ಈಕ್ವಲ್ ಟು ಪಿ ವಿ ಡಿವೈಡ್ ಬೈ ಎನ್ ಆರ್ ಟಿ ಸೊ ಇದು ಯಾವಾಗ ಎಷ್ಟು ಇರ್ತೈತೆ ಅಂದ್ರೆ 1 ಇರ್ತೈತಿ ಅದಕ್ಕೆ ಐಡಿಯಲ್ ಗ್ಯಾಸಿಗೆ 1 ಇರ್ತೈತಿ ಯಾಕೆ 1 ಇರ್ತೈತಿ ಅಂದ್ರೆ ಇವೆರಡು ಇಸ್ ಈಕ್ವಲ್ ಟು 1 ಇವೆರಡು ಈಕ್ವಲ್ ಅದಾವ ನನ್ನ ಬಗ್ಗೆ ಏನಾಗ್ತೈತಿ ಎರಡು ಡಿವೈಡ್ ಮಾಡಿದಾಗ ಏನು ಬರ್ತೈತಿ 1 ಬರಾಕಬೇಕಿಲ್ಲ ಹೌದಾ ಎರಡು ಈಕ್ವಲ್ ಅಂದ್ರೆ ಈ ಕಡೆ 1 ಇದ್ದಾಗ ಈ ಕಡೆ 1 ಇದ್ದಂಗೆ ಆಗಲ್ಲ ಅಥವಾ ಈ ಕಡೆ 2 ಇದ್ದಾಗ ಈ ಕಡೆ 2 ಇದ್ದಂಗೆ ಹೌದಾ ಎರಡು ಸೇಮ್ ಅದಾವ ಅಂದ್ಕೊಂಡ್ರೆ ನೀವು ಅದು ಡಿವೈಡ್ ಮಾಡಿದಾಗ ಆನ್ಸರ್ ಎಷ್ಟು ಬರ್ತೈತಿ 1 ಅನ್ನ ಬರ್ತೈತಿ ಆಮೇಲೆ ಈ 3 ಪಾಯಿಂಟ್ ಏನಪ್ಪ ಅಂದ್ರೆ ಸಿ ಟಿ ನಮ್ಗೆ ಗೊತ್ತಿರೋದು ಹೌದ್ರಿ ಅಟ್ ವೆರಿ ಲೋ ಪ್ರೆಷರ್ ಜೆಡ್ ವ್ಯಾಲ್ಯೂ ಇಸ್ ಅಂತ ಕೇಳ್ಬೋದು ನೀವು ಅಟ್ ವೆರಿ ಲೋ ಪ್ರೆಷರ್ ವಾಟ್ ಇಸ್ ದ ಜೆಡ್ ವ್ಯಾಲ್ಯೂ ಜೆಡ್ ಇಸ್ ಗ್ರೇಟರ್ ದ್ಯಾನ್ 1 ಜೆಡ್ ಇಸ್ ಲೆಸ್ ದ್ಯಾನ್ 1 ಜೆಡ್ ಇಸ್ ನಿಯರ್ಲಿ ಈಕ್ವಲ್ ಟು 1 ಜೆಡ್ ಇಸ್ ಈಕ್ವಲ್ ಟು 1 ಅಂತ ಕೇಳ್ಬೋದು ಹೌದಾ ಅವಾಗ ಏನು ಬರೀತೀರಿ ಲೋ ಪ್ರೆಷರ್ ಏನಾಗಿತ್ತು ಜೆಡ್ ಇಸ್ ನಿಯರ್ಲಿ ಈಕ್ವಲ್ ಟು 1 ಇರ್ತೈತಿ and at very high pressure ಏನಾಗೈತಪ್ಪ ಜೆಡ್ ಇಸ್ ಗ್ರೇಟರ್ ದ್ಯಾನ್ 1 ಆಗೈತಿ at very intermediate pressure ಒಳಗೆ ಏನಾಗೈತಪ್ಪ ಅಂದ್ರೆ ಜೆಡ್ ಇಸ್ ಲೆಸ್ ದ್ಯಾನ್ 1 ಆಗೈತಿ ಸೊ ಇಷ್ಟು ಪಾಯಿಂಟ್ ಅನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು ಕ್ಲಿಯರ್ okay so I hope it is clear so there is no doubt about it so if you have any doubts just ask me anytime okay thank you one and all